ಬೀದರ್ನಲ್ಲಿ ಆದಂತಹ ಎಟಿಎಂ ಸಿಬ್ಬಂದಿಯ ಹತ್ಯೆ ಮತ್ತು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಆಗಿದೆ. ದರೋಡೆ ಮಾಡಿದಂತಹ ಗ್ಯಾಂಗ್ ಅನ್ನ ಪೊಲೀಸರಿಗೆ ಪತ್ತೆ ಹಚ್ಚಿದ್ದಾರೆ. ಬೀದರ್ನಲ್ಲಿ ಆದಂತಹ ಎಟಿಎಂ ಸಿಬ್ಬಂದಿಯ ಹತ್ಯೆ, ಹಾಡ ಹಗಲಲ್ಲಿ ಹತ್ಯೆ, ಮತ್ತೊಂದು ಕಡೆ ರಾಬರಿ. ಈ ಗ್ಯಾಂಗ್ ಅನ್ನ ಈಗ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಬಿಹಾರದ ಕುಖ್ಯಾತ ಅಮಿತ್ ಗ್ಯಾಂಗ್ನಿಂದ ಕೃತ್ಯ ಆಗಿರೋದು ಅಂತ ಪೊಲೀಸ್ ಮೂಲಗಳು ಹೇಳ್ತಾ ಇರೋದು. ಬಿಹಾರಿ ಗ್ಯಾಂಗ್ಸ್ಟರ್ ಅಮಿತ್ ಗ್ಯಾಂಗ್ನಲ್ಲಿರುವಂತಹ ಮನೀಶ್, ಬೀದರ್ನಲ್ಲಿ ಹತ್ಯೆ ಮತ್ತು ದರೋಡೆ ಮಾಡಿದ್ದು ಮನೀಶ್. ಈ ಮನೀಶ್ ಬಿಹಾರಿ ಗ್ಯಾಂಗ್ಸ್ಟರ್ ಅಮಿತ್ ಗ್ಯಾಂಗ್ನಲ್ಲಿದ್ದಾನೆ. ಆ ಗ್ಯಾಂಗ್ನ ಒಬ್ಬ ಸದಸ್ಯ ಛತ್ತೀಸ್ಗಢದ ಮೂಲದ ಮನೀಶ್ನಿಂದ ಕೃತ್ಯ ಆಗಿರೋದು ಬೀದರ್ನಲ್ಲಿ. ಈ ವಿಚಾರಕ್ಕೆ ಪತ್ತೆಯಾಗಿದೆ. ಅಫ್ಜಲ್ಗಂಜ್ನಲ್ಲಿ ಫೈರಿಂಗ್ ಮಾಡಿ ಓಡಿ ಹೋಗಿದ್ದ ಪಾಪಿಗಳು. ಟ್ರಾಲಿ ಬ್ಯಾಗ್ನಲ್ಲಿ ಹಣವನ್ನ ಸಾಗಿಸಿದಂತಹ ವಿಡಿಯೋ, ಫೋಟೋ ಎಲ್ಲವೂ ಕೂಡ ನ್ಯೂಸ್ 18ಗೆ ಲಭ್ಯ ಆಗಿದೆ. ಇನ್ನು ಹೈದರಾಬಾದ್ನಿಂದ ರಾಯಪುರದತ್ತ ಹೋಗಿರುವಂತಹ ಶಂಕೆ ಇದೆ. ಇಬ್ಬರು ಕೂಡ ಹಣದ ಬ್ಯಾಗ್ ಎಳೆದೊಯ್ಯುವಂತಹ ಆ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ನ್ಯೂಸ್ 18ಗೆ ಲಭ್ಯ ಆಗಿದೆ. ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ನೀವು. ರೆಡ್ ಮಾರ್ಕ್ ಮಾಡಿ ನಾವು ತೋರಿಸ್ತಾ ಇದ್ದೀವಿ. ಎರಡೂ ಭಾಗದಲ್ಲಿ ಇಬ್ಬರು ಆರೋಪಿಗಳು ಓಡಾಡಿರುವಂತಹ ದೃಶ್ಯಗಳಿದು. ಸದ್ಯಕ್ಕೆ ಉತ್ತರ ಭಾರತದಲ್ಲಿ ಈ ಕಳ್ಳರು ಇರುವಂತಹ ಶಂಕೆ ಇದೆ. ಬಿಹಾರಿ ಮೂಲದ ಅಮಿತ್ ಗ್ಯಾಂಗ್ಸ್ಟರ್ ಏನಿದೆ, ಆ ಗ್ಯಾಂಗ್ನ ಸದಸ್ಯ ಮನೀಶ್ ಈ ಕೃತ್ಯದ ಹಿಂದಿರುವಂತಹ ಪಾತಕಿ. ಪೊಲೀಸ್ ಅಧಿಕಾರಿಗಳು ಈ ಎಲ್ಲ ಮಾಹಿತಿಯನ್ನೀಗ ಬಿಚ್ಚಿಡ್ತಾ ಇದ್ದಾರೆ. ಟ್ರಾಲಿ ಬ್ಯಾಗ್ಗಳನ್ನ ಎಳೆದುಕೊಂಡು ಹೋಗ್ತಾ ಇರುವಂತಹ ಆ ದೃಶ್ಯಗಳನ್ನ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇಬ್ರು ಕೂಡ ಒಬ್ಬನ ಹಿಂದೆ ಒಬ್ಬನಂತೆ ಟ್ರಾಲಿ ಬ್ಯಾಗ್ ಅನ್ನ ಎಳೆದುಕೊಂಡು ಹೋಗ್ತಾ ಇದ್ದಾರೆ ರಾಜಾರೋಷವಾಗಿ. ಅವರು ಫಾರಿನ್ ಟ್ರಿಪ್ಗೆ ಬಂದಂತ ರೀತಿಯಲ್ಲಿ ಟ್ರಾಲಿ ಬ್ಯಾಗ್ ಅನ್ನು ಎಳೆದುಕೊಂಡು ಹೋಗ್ತಾ ಇದ್ದಾರೆ. ಅದರೆಲ್ಲ ಆ ಟ್ರಾಲಿ ಬ್ಯಾಗ್ಗಳೆಲ್ಲ ಹಣ ತುಂಬಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಬೀದರ್ ಪ್ರತಿನಿಧಿ ದುರ್ಗಪ್ಪ ಹೊಸಮನಿ ಸಂಪರ್ಕದಲ್ಲಿದ್ದಾರೆ. ದುರ್ಗಪ್ಪ, ನಿಜಕ್ಕೂ ಕೂಡ ಪೊಲೀಸ್ ಅಧಿಕಾರಿಗಳನ್ನು ನಾವಿಲ್ಲಿ ಅಪ್ರಿಷಿಯೇಟ್ ಮಾಡಬೇಕು. ಇಷ್ಟು ಬೇಗ ಈ ಒಂದು ಕೃತ್ಯದ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚಿದ್ದಕ್ಕೆ. ಸೊ ಹೇಗೆ ನಡೀತು ಇನ್ವೆಸ್ಟಿಗೇಷನ್? ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿಯನ್ನ ಪತ್ತೆ ಹಚ್ಚೋದು ಗೊತ್ತಾಯಿತು ಪೊಲೀಸರಿಗೆ? ಏನ್ ಡೀಟೇಲ್ಸ್ ಇದೆ ದುರ್ಗಪ್ಪ? ಅರುಣ್, ಏನು ಬೀದರ್ನಲ್ಲಿ ನಡೆದಿರತಕ್ಕಂತ ಎಟಿಎಂ ಸಿಬ್ಬಂದಿ ಹತ್ಯೆ ಪ್ರಕರಣ ಮತ್ತು ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಇಬ್ಬರು ಆರೋಪಿಗಳ ಪೈಕಿ ಈಗ ಓರ್ವ ಆರೋಪಿಯನ್ನ ಪೊಲೀಸರು ಪತ್ತೆ ಹಚ್ಚಿರ್ತಕ್ಕಂಥದ್ದು. ಛತ್ತೀಸ್ಗಢ ಮೂಲದ ಮನೀಶ್ ಎಂಬ ವ್ಯಕ್ತಿ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಎಂಬ ಮಾಹಿತಿ ಈಗ ಸದ್ಯ ಲಭ್ಯವಾಗಿರ್ತಕ್ಕಂಥದ್ದು. ನಾವು ನಿನ್ನೆ ಅಷ್ಟೇ ಕೂಡ ನ್ಯೂಸ್ 18 ಈ ಬಗ್ಗೆ ವರದಿ ಕೂಡ ಮಾಡಿತ್ತು. ಯಾಕಂದ್ರೆ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದ ಏನು ಬೀದರ್ ಮತ್ತು ಹೈದರಾಬಾದ್ ಪೊಲೀಸರು ಓರ್ವ ಆರೋಪಿಯ ಸುಳಿವನ್ನ ಪತ್ತೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ನಿನ್ನೆ ಕೂಡ ನ್ಯೂಸ್ 18 ಬ್ರೇಕ್ ಮಾಡಿತ್ತು. ಈ ಬೆನ್ನಲ್ಲೇ ಇವತ್ತು ಏನು ಛತ್ತೀಸ್ಗಢ ಮೂಲದ ಮನೀಶ್ನಿಂದ ಈ ಒಂದು ಕೃತ್ಯ ಎಸಗಿರೋದು ಈಗ ಸದ್ಯ ಬೆಳಕಿಗೆ ಬಂದಿರತಕ್ಕಂಥದ್ದು. ಏನು ಬೀದರ್ನಲ್ಲಿ ದರೋಡೆ ಮಾಡಿಕೊಂಡು ಅಫ್ಜಲ್ಗಂಜ್ನಲ್ಲಿ ಇರ್ತಕ್ಕಂಥ ರೋಷನ್ ಟ್ರಾವೆಲ್ಸ್ ಏನು ಅಲ್ಲಿಂದ ಒಂದು ರಾಯಪುರಕ್ಕೆ ಪ್ರಯಾಣ ಬೆಳೆಸಲಿಕ್ಕೆ ಇವರು ಅಮಿತ್ ಎಂಬ ಹೆಸರಿನ ಒಂದು ವ್ಯಕ್ತಿಯ ಮೇಲೆ ಒಂದು ಏನು ಟಿಕೆಟ್ ಬುಕ್ ಮಾಡಿರ್ತಾರೆ. ಈ ಒಂದು ಅಮಿತ್ ಅನ್ನೋ ಹೆಸರನ್ನೇ ಜಾಡಿ ಹಿಡಿದುಕೊಂಡು ಹೋದಂತ ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಏನಂತಂದ್ರೆ, ಬಿಹಾರದ ಮೂಲದ ಆಗಿರ್ತಕ್ಕಂಥ ಅಮಿತ್ ಇದು ಒಂದು ಅಮಿತ್ನ ಗ್ಯಾಂಗ್ನ ಒಬ್ಬ ಓರ್ವ ವ್ಯಕ್ತಿ ಅಂತ, ಆರೋಪಿ ಅಂತ ಸದಸ್ಯ ಅಂತ ಹೇಳಲಾಗ್ತಾ ಇದೆ. ಆ ಒಂದು ಸದಸ್ಯನ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಬಿಹಾರದ ಗ್ಯಾಂಗ್ ಇವ್ರು ಇಬ್ಬರೇ ಕೃತ್ಯದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇವ್ರ ಹಿಂದೆ ಇದೊಂದು ಅಮಿತ್ ಗ್ಯಾಂಗ್ ಅನ್ನೋದು ಒಂದು ದೊಡ್ಡ ಗ್ಯಾಂಗ್ ಇದೆ. ಈ ಒಂದು ದೊಡ್ಡ ಗ್ಯಾಂಗ್ಗೆ ಇವರ ಒಂದು ಕೃತ್ಯ ಕೂಡ ಏನಂದ್ರೆ ದೇಶದ ವಿವಿಧೆಡೆ ರಾಬರಿ ಕೇಸ್ಗಳಲ್ಲಿ ಈಗ ಆರೋಪಿಗಳು ಭಾಗಿಯಾಗಿರ್ತಕ್ಕಂಥದ್ದು. ಮತ್ತೆ ಇವರ ಟಾರ್ಗೆಟ್ ಕೂಡ ದೊಡ್ಡ ದೊಡ್ಡ ರಾಬರಿಗಳನ್ನ ಮಾಡೋದು, ಈ ತರ ಬ್ಯಾಂಕ್ ದರೋಡೆ, ದೊಡ್ಡ ರಾಬರಿಗಳಲ್ಲಿ ಈ ಆರೋಪಿಗಳು ಭಾಗಿಯಾಗಿರ್ತಕ್ಕಂಥದ್ದು ಕೂಡ ಈಗ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಏನು ಟ್ರಾವೆಲ್ಸ್ ನ ಒಂದು ರೋಷನ್ ಟ್ರಾವೆಲ್ಸ್ ನಲ್ಲಿ ಛತ್ತೀಸ್ಗಢದ ರಾಯಪುರಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ರು. ಅಲ್ಲಿಂದ ಏನು ಹೈದರಾಬಾದ್ನ ಒಂದು ತೆಲಂಗಾಣದ ಸಿಕಂದರಾಬಾದ್ ಮೂಲಕ ಒಂದು ಬ್ಯಾಗ್ ಬದಲಿಸಿ ಮತ್ತೆ
ಈ ಬಟ್ಟೆಗಳನ್ನ ಬದಲಿಸಿ ಒಂದು ರಾಯಪುರಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಏನು ಅಲ್ಲಿ ಬ್ಯಾಗ್ ಚೆಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಂಶಯ ವ್ಯಕ್ತವಾಗುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿನ ಟ್ರಾವೆಲ್ಸ್ ಸಿಬ್ಬಂದಿಗಳಿಗೆ ಗುಂಡಿನ ದಾಳಿ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ. ಆ ಒಂದು ಎಸ್ಕೇಪ್ ಆದಂತ ಸಂದರ್ಭದಲ್ಲಿ ಏನು ಬೀದರ್ನಲ್ಲಿ ಒಂದು ಉತ್ತರ ಭಾರತದ ಕಡೆಗೆ ಹೋಗಿರ್ತಾರೆ ಅನ್ನೋ ಒಂದು ಮಾಹಿತಿ ಇರುತ್ತೆ. ಆ ಒಂದು ಜಾಡನ್ನ ಹಿಡಿದು ಏನು ಕಾರ್ಯಾಚರಣೆ ತನಿಖೆ ಕೈಗೊಂಡಂತ ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಏನಂದ್ರೆ ಅದರಲ್ಲಿ ಓರ್ವ ಮನೀಶ್ ಎಂಬ ಆರೋಪಿಯನ್ನ ಸುಳಿವು ಸಿಕ್ಕಿರ್ತಕ್ಕಂಥದ್ದು. ಹಾಗಿದ್ರೆ ಇನ್ನೋರ್ವ ಆರೋಪಿ ಯಾರು, ಈತ ಅಮಿತ್ ಗ್ಯಾಂಗ್ ನವನೇ ಇರ್ಬೋದಾ, ಈ ತರ ಈ ಎಲ್ಲ ಆಂಗಲ್ಗಳಲ್ಲಿ ಕೂಡ ಈಗ ಪೊಲೀಸರು ತನಿಖೆಯನ್ನ ತುರ್ಜುಗೊಳಿಸಿರ್ತಕ್ಕಂಥದ್ದು. ಏನು 2 ದಿನದಲ್ಲೇ ಘಟನೆ ನಡೆದು 2 ದಿನದಲ್ಲೇ ಈ ಓರ್ವ ಆರೋಪಿಯನ್ನ ಈಗ ಸುಳಿವು ಸಿಕ್ಕಿರ್ತಕ್ಕಂಥದ್ದು. ಇನ್ನೋರ್ವ ಆರೋಪಿಯನ್ನು ಕೂಡ ಶೀಘ್ರದಲ್ಲೇ ಪತ್ತೆ ಹಚ್ಚಿ ಬಂಧಿಸುವಂತಹ ಎಲ್ಲ ಮುನ್ಸೂಚನೆಗಳು ಸದ್ಯ ಈಗ ಕಾಣಿಸ್ತಾ ಇರ್ತಕ್ಕಂಥದ್ದು. ಅರುಣ್, ಓಕೆ ದುರ್ಗಪ್ಪ, ಈ ಬಿಹಾರಿ ಮೂಲದ ಗ್ಯಾಂಗ್ ಅಂದ ತಕ್ಷಣ ಅವರದೇ ಆದಂತ ಒಂದ್ ರೀತಿಯಾದಂತ ಸ್ಟೈಲ್ ಇರುತ್ತೆ, ದರೋಡೆ ಮಾಡುವಂತದ್ದು ಅಥವಾ ಹತ್ಯೆ ಮಾಡುವಂತದ್ದು. ಈ ಚಡ್ಡಿ ಗ್ಯಾಂಗ್ ಆಗಿರಬಹುದು, ಬನಿಯನ್ ಗ್ಯಾಂಗ್, ಇವೆಲ್ಲವೂ ಕೂಡ ಬಿಹಾರಿ ಮೂಲದ ಗ್ಯಾಂಗ್. ಈ ಅಮಿತ್ ಬಿಹಾರಿ ಮೂಲದ ಗ್ಯಾಂಗ್ ಆಗಿರೋದ್ರಿಂದ ಅಮಿತ್ ಗ್ಯಾಂಗ್ ಕೂಡ ಯಾವ ರೀತಿಯಾಗಿ ಇದು ಪಾಸಿಬಲ್ ಆಯಿತು ಇಷ್ಟು ಬೇಗ ಪತ್ತೆ ಹಚ್ಚೋದಕ್ಕೆ? ಈ ಹಿಂದೆ ಏನಾದ್ರೂ ರಾಜ್ಯದಲ್ಲಿ ಈ ಅಮಿತ್ ಗ್ಯಾಂಗ್ಗೆ ಸಂಬಂಧಪಟ್ಟಂತ ಪ್ರಕರಣ ಯಾವುದಾದ್ರೂ ಆಗಿತ್ತಾ? ಆ ಹಿನ್ನೆಲೆಯಲ್ಲಿ 2 ಪ್ರಕರಣಗಳ ಸಾಮ್ಯತೆ ಹಿನ್ನೆಲೆಯಲ್ಲಿ ಈ ಗ್ಯಾಂಗ್ ಪತ್ತೆ ಹಚ್ಚೋದ್ರಲ್ಲಿ ಪೊಲೀಸರು ಯಶಸ್ವಿ ಆದ್ರ? ಯಾಕಂದ್ರೆ ಈ ಅಮಿತ್ ಗ್ಯಾಂಗ್ ಏನಿದೆ, ಈ ಗ್ಯಾಂಗು ಬರೀ ಕರ್ನಾಟಕಕ್ಕಷ್ಟೇ ಬೇಕಾಗಿರ್ತಕ್ಕಂಥ ಗ್ಯಾಂಗ್ ಅಲ್ಲ, ಕೆಲವೊಂದಿಷ್ಟು ರಾಜ್ಯಗಳಿಗೆ ಬೇಕಾಗಿರ್ತಕ್ಕಂಥ ಮೋಸ್ಟ್ ವಾಂಟೆಡ್ ದರೋಡೆಕೋರ ಇವರು ಆಗಿರ್ತಕ್ಕಂಥದ್ದು. ಹೀಗಾಗಿ ಪೊಲೀಸರು ಏನು ಆಲ್ಮೋಸ್ಟ್ ಆಲ್ ನಾವು ನೋಡ್ತಾ ಇರ್ಬೋದು, ಬಿಹಾರ ಈ ಕಡೆ ಇಂತಹ ಘಟನೆಗಳು ನಡೆದ ಸಂದರ್ಭದಲ್ಲಿ ಸಾಕಷ್ಟು ಜನರು ಹೇಳ್ತಾರೆ ಕರ್ನಾಟಕ ಎಲ್ಲೋ ಒಂದ್ ಕಡೆ ಬಿಹಾರ ಆಗ್ತಾ ಇದೆ, ಬಿಹಾರ್ನತ್ತ ವಾಲ್ತಾ ಇದೆ ಅನ್ನೋ ಒಂದು ಎಲ್ಲ ಆರೋಪಗಳನ್ನ ಮಾಡ್ತಿದ್ರು. ಯಾಕಂದ್ರೆ ಬಿಹಾರದಲ್ಲಿ ಈ ತರ ಕಂಟ್ರಿ ಪಿಸ್ತೂಲ್ ಗನ್ಗಳನ್ನ ಬಳಸ್ತಾರೆ ಅನ್ನೋ ಒಂದು ಆಧಾರದ ಮೇಲೆ, ಮತ್ತೆ ಇಲ್ಲಿ ಗುಂಡಿನ ದಾಳಿ, ಮತ್ತೆ ಬೀದರ್ನಲ್ಲಿ ನಡೆದಿರ್ತಕ್ಕಂಥ ಗುಂಡಿನ ದಾಳಿ, ಹೈದರಾಬಾದ್ ನಲ್ಲಿ ನಡೆದಿರ್ತಕ್ಕಂಥ ಗುಂಡಿನ ದಾಳಿ ಎರಡೂ ಕೂಡ ಸಾಮ್ಯತೆ ಇರುವ ಕಾರಣದಿಂದ ಈ ಒಂದು ಪ್ರಕರಣ, ಈ ಒಂದು ಕೃತ್ಯದಲ್ಲಿ ಭಾಗಿಯಾದವರು ಉತ್ತರ ಪ್ರದೇಶ ಆ ಕಡೆ ಏನು ಉತ್ತರ ಭಾರತದ ಮೂಲದವರೇ ಅನ್ನೋದ ಸುಳಿವು ಪೊಲೀಸರಿಗೆ ಮೊದಲೇ ಸಿಕ್ಕಿರುತ್ತೆ. ಆ ನಿಟ್ಟಿನಲ್ಲಿ 8 ತಂಡಗಳನ್ನ ರಚಿಸಿ 4 ತಂಡಗಳು ಏನು ಹೈದರಾಬಾದು, ತೆಲಂಗಾಣ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶದ ರಾಜ್ಯಗಳಲ್ಲಿ ತನಿಖೆಯನ್ನ ಶುರು ಮಾಡಿದ್ರೆ, ಇನ್ನುಳಿದ 3-4 ತಂಡಗಳು ಏನಿದೆ, ಈ ಒಂದು ತಂಡಗಳು ಉತ್ತರ ಭಾರತದ ರಾಜ್ಯಗಳಾಗಿರ್ತಕ್ಕಂಥ UP, ಬಿಹಾರ ಮತ್ತೆ ಛತ್ತೀಸ್ಗಢ. ಯಾಕಂದ್ರೆ ಛತ್ತೀಸ್ಗಢ ಯಾಕೆ ಅದನ್ನೇ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ, ರಾಯಪುರಕ್ಕೆ ಹೋಗ್ಲಿಕ್ಕೆ ಇವ್ರು ಏನು ಟಿಕೆಟ್ ಬುಕ್ ಮಾಡಿರ್ತಾರೆ, ಆ ಒಂದು ಹಿನ್ನೆಲೆಯಲ್ಲಿ ಛತ್ತೀಸ್ಗಢದ ಒಂದು ರಾಯಪುರಕ್ಕೂ ಕೂಡ ಈ ಪೊಲೀಸರು ಟೀಮ್ ಅನ್ನ ಕಳಿಸ್ತಾರೆ. ಈ ಸದ್ಯ ಏನು ಆರೋಪಿಗಳ ಸುಳಿವು ಸಿಕ್ಕಿದೆ, ಆದ್ರೆ ಆರೋಪಿಗಳ ಬಂಧನ ಇನ್ನೂ ಸಾಧ್ಯ ಆಗಿಲ್ಲ ಅಂತ ಹೇಳಲಾಗ್ತಿದೆ. ಆದ್ರೆ ಆರೋಪಿಗಳ ಬಂಧನ ಈಗಾಗಲೇ ಏನು ಸುಳಿವು ಕೂಡ ಪಡೆದುಕೊಂಡಿದ್ದಾರೆ, ಚಲನವಲನಗಳು ಕೂಡ ಪತ್ತೆ ಆಗಿರ್ತಕ್ಕಂಥದ್ದು. ಇನ್ನು ಏನು ಶೀಘ್ರದಲ್ಲೇ ಆರೋಪಿಗಳನ್ನ ಬಂಧಿಸುವಂತ ಸಾಧ್ಯತೆ ಇದೆ. ಥ್ಯಾಂಕ್ ಯು ದುರ್ಗಪ್ಪ ಎಲ್ಲ ಡೀಟೇಲ್ಸ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.